ಸಾಧಾರಣವಾಗಿ ಯಾವುದೇ ರಾಜಕಾರಣಿ, ಯಾವುದೇ MLA, ಯಾವುದೇ MP, ಯಾವುದೇ ಅಧಿಕಾರಿ ಅವರಿಗೆ ಏನೇ ಹೆಚ್ಚು ಕಡಿಮೆ ಆದರೂ ಕೂಡ ಅವರು ಯಾವುದೇ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ, ಹೋಗೋದು ಪ್ರೈವೇಟ್ ಆಸ್ಪತ್ರೆಗೆ. ಮೊನ್ನೆ ಸಿದ್ದರಾಮಯ್ಯನವರು ಕೂಡ ಸ್ವಲ್ಪ ಅವರು ನಮ್ಮ ಮುಖ್ಯಮಂತ್ರಿ ಸ್ವಲ್ಪ ಕಾಲು ತೋರಿಸೋದಕ್ಕೆ ಹೋದರು, ಯಾವುದೇ ಸರ್ಕಾರಿ ಆಸ್ಪತ್ರೆಗೆ ಹೋಗಿಲ್ಲ, ಪ್ರೈವೇಟ್ ಆಸ್ಪತ್ರೆಗೆ ಹೋಗಿದ್ದು. ಹೋಗಬಾರ್ದು ನಾನು ಹೇಳ್ತಾ ಇಲ್ಲ. ಹಾಗಿದ್ರೆ ನೀವು ಹೋಗಬೇಡಿಯಪ್ಪ, ನಿಮ್ಮ ಹತ್ರ ದುಡ್ಡಿದೆ, ನೀವು ಪವರ್ಫುಲ್ ಜನಗಳು, ಒಳ್ಳೆ ಆಸ್ಪತ್ರೆಗೆ ಹೋಗಿ, ಇಲ್ಲ ಅಂತಲ್ಲ. ಆದರೆ ಬಡವರೆಲ್ಲಿಗೆ ಹೋಗಬೇಕು? ಬಡವರಿರುವಂಥ ಸರ್ಕಾರಿ ಆಸ್ಪತ್ರೆಗಳನ್ನ ಸ್ವಲ್ಪ ಮಟ್ಟಿಗಾದರೂ ಚೆನ್ನಾಗಿ ಮಾಡಿ. ಮೊದಲೆಲ್ಲ ಧರ್ಮಾಸ್ಪತ್ರೆ ಅಂತಿತ್ತು. ನೀವು ಫ್ರೀ ಕೊಡ್ತೀರ ಅನ್ನೋ ಕಾರಣಕ್ಕಾಗಿ ಫ್ರೀ ಯಾವುದೇ ಅಧಿಕಾರಿ ಕೊಡೋದಲ್ಲ, ಫ್ರೀ ಯಾವುದೇ ರಾಜಕಾರಣಿ ಕೊಡೋದಲ್ಲ, ಸಿದ್ದರಾಮಯ್ಯ ಕೊಡೋದಲ್ಲ, ನರೇಂದ್ರ ಮೋದಿ ಅವರು ಕೊಡೋದು ಅಲ್ಲ. ಎಲ್ಲ ಫ್ರೀ ಆಗ್ತಾ ಇರೋದು ನೀವು ಕೊಟ್ಟ ನಮ್ಮ ತೆರಿಗೆ ದುಡ್ಡಲ್ಲೇ ಅಲ್ಲಿ ಕೊಡೋದಷ್ಟೇ. ಅರ್ಥ ಆಯ್ತಾ? ಹಾಗಾಗಿ ನಾವು ಹೇಳೋದೇನು, ಸರ್ಕಾರಿ ಆಸ್ಪತ್ರೆಗಳು ಒಮ್ಮೊಮ್ಮೆ ತುಂಬ ಚೆನ್ನಾಗಿರುತ್ತೆ, ಅಲ್ಲಿ ಡಾಕ್ಟರ್ ಇರೋದಿಲ್ಲ, ಡಾಕ್ಟರ್ ಇರ್ತಾರೆ, ಸರ್ಕಾರಿ ಆಸ್ಪತ್ರೆ ಇರೋದಿಲ್ಲ. ಡಾಕ್ಟ್ರು ಆಸ್ಪತ್ರೆ ಎರಡೂ ಇದ್ದರೂ ಕೂಡ ಮೆಡಿಸಿನ್ ಇರೋದಿಲ್ಲ. ಮೆಡಿಸಿನ್ ಇದ್ದರೂ ಕೂಡ ಬಳ್ಳಾರಿಯಲ್ಲಿ ಯಾವ ಥರ ಆಯಿತು, ಯಾವುದೋ ಕೆತ್ತೋಗಿರೋ ಮೆಡಿಸಿನ್ ತಂದು ಸಾಯಿಸ್ಬಿಟ್ರಿ, ಹೀಗೆಲ್ಲ ಆಗತ್ತೆ. ಇವತ್ತೊಂದು ಆಸ್ಪತ್ರೆ ತೋರಿಸ್ತೀನಿ. ಸರ್ಕಾರಿ ಆಸ್ಪತ್ರೆ ಫುಲ್ ಖಾಲಿ ಖಾಲಿ ಖಾಲಿ, ಅಧಿಕಾರಿಗಳು ಜಾಲಿ ಜಾಲಿ ಜಾಲಿ. ಸರ್ಕಾರಿ ಆಸ್ಪತ್ರೆ ಆಫೀಸರ್ಸ್ ವಿರುದ್ಧ 10 ಹಳ್ಳಿ ಜನರ ಕಿಚ್ಚು. 10 ಹಳ್ಳಿಗೆ ಆ ಒಂದು ಆಸ್ಪತ್ರೆ, 10 ಹಳ್ಳಿಗೊಂದು ಆಸ್ಪತ್ರೆ. ಈಗ ಸ್ಥಿತಿವಂತರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ. ನಾನು ಅದಕ್ಕೆ ಒಂದು ಮಾತು, ಈಗ ನಮ್ಮ ನೆಚ್ಚಿನ ಶಿವರಾಜ್ ಕುಮಾರ್ ಅಮೇರಿಕಕ್ಕೆ ಹೋದರು, ಟ್ರೀಟ್ಮೆಂಟ್ ತೊಗೊಂಬಂದರು. ಆಮೇಲೆ ರಜನಿಕಾಂತ್ ಸಿಂಗಾಪುರಕ್ಕೆ ಹೋದರು, ಟ್ರೀಟ್ಮೆಂಟ್ ತೊಗೊಂಬಂದರು. ಸೋನಿಯಾ ಗಾಂಧಿ ವಿದೇಶಕ್ಕೆ ಹೋಗ್ತಾರೆ, ಟ್ರೀಟ್ಮೆಂಟ್ ತೊಗೊಂಬರ್ತಾರೆ. ಎಲ್ಲ ಈಗ ನಡೀತಾ ಇರುತ್ತೆ. ಹಾಗಿದ್ದರೆ ಈ ಸರ್ಕಾರಿ ಆಸ್ಪತ್ರೆ ಯಾವುದಕ್ಕಿರೋದು? ಆಮೇಲೆ ನಾವೇನು ಹೇಳ್ತೀವಿ, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲರೂ ಕೂಡ ಬೆಂಗಳೂರಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರೆ ಅಂತೇಳಿ. ಓಕೆ ಫೈನ್, ಸರ್ಕಾರಿ ಆಸ್ಪತ್ರೆ ಗತಿ ಏನು? ನಾನು ಒಂದು ವಿಚಾರಕ್ಕೆ ಭಾಳ ಸಪೋರ್ಟ್ ಮಾಡೋದು, ಆಮೇಲೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಈ ಬಾರಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಕೆಲವು ಪಾರ್ಟಿಗಳು 25 ಲಕ್ಷ ಇನ್ಶೂರೆನ್ಸ್ ಹೇಳಿದೆ. ಅಂದರೆ ಒಬ್ಬ ವ್ಯಕ್ತಿಗೆ 25 ಲಕ್ಷದ ಇನ್ಶೂರೆನ್ಸ್. ನೀವು ಯಾವುದೇ ಕಂಪನಿಗೆ ಸೇರಿದಾಗ 5 ಲಕ್ಷ 10 ಲಕ್ಷ ಸಿಗುತ್ತೆ, ಬೇರೆ ವಿಚಾರ. ಪ್ರತಿಯೊಬ್ಬ ಬಡವನಿಗೂ ಕೂಡ ಫ್ರೀ ಇನ್ಶೂರೆನ್ಸ್ ಸಿಗಬೇಕು. ಫ್ರೀ ಇನ್ಶೂರೆನ್ಸ್ ವಿಮೆ 25ರಿಂದ 50 ಲಕ್ಷ. ಈ ನಮ್ಮ ಸೂಪರ್ 3 ಕಾರ್ಯಕ್ರಮಕ್ಕೆ ಅನೇಕರು ಬರ್ತಾರೆ. ಸರ್ ಕಿಡ್ನಿ ಪ್ರಾಬ್ಲಮ್, ಸರ್ ಹಾರ್ಟ್ ಪ್ರಾಬ್ಲಮ್, ಸರ್ ಲಂಗ್ಸ್ ಪ್ರಾಬ್ಲಮ್, ಸರ್ ಬೇರೆ ಈ ಪ್ರಾಬ್ಲಮ್, ಆ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ದುಡ್ಡು ಬೇಕು. ಆಯಿತು, ನಾವು ಸುಮ್ಮನೆ ಒಂದು ಕೇಳ್ತೀವಿ ಯಾವುದೋ. ಆಮೇಲೆ ಆ ಮಕ್ಕಳಿಗೆ ಬರುವಂಥ ಏನೋ ಒಂದು ಇದೆಯಲ್ಲ, ಬೆನ್ಮೂಳೆಯಲ್ಲಿ ಬರುವಂಥದ್ದು, ಒಂದು ಕ್ಯೂರಿಯಾಸಿಟಿ ಕೇಳೋದು. ಯಾಕೆಂದರೆ ನಾವು ಕೂಡ ಹೆಂಗಿರ್ತೀವಿ ಗೊತ್ತಾ ಸರ್? ಈಗ ಯಾರಾದರೂ ಬಂದಾಗ ತುಂಬ ಜನ ಬರ್ತಾರೆ, ಏನು ಸೂಪರ್ 3 ಮಾಡಿಕೊಡ್ತಾರೆ ಅಂದರೆ ಫಸ್ಟ್ ಕೇಳ್ತೀವಿ ಎಷ್ಟಾಗ್ಬೋದು ಖರ್ಚು ಅಂತ. ಮ್ಯಾಕ್ಸಿಮಮ್ ನಮ್ದು ಹೆಂಗಿರುತ್ತೆ ಗೊತ್ತಾ, ಒಂದು 2 ಲಕ್ಷ 3 ಲಕ್ಷ ಕೊಟ್ಟು ಏನಾದರೂ ಕೊಡಿಸಿದರೆ ಸರಿ ಆಗ್ಬೋದು ಅಂತ ಅನಿಸುವಾಗ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀವಿ, ಏನಾದರೂ ಮಾಡೋಣ ಮತ್ತೊಂದು ಅಂತೇಳಿ. ಅವರ ಸ್ಟಾರ್ಟಿಂಗೇ 30 ಲಕ್ಷ ಸರ್ ಅಂತಾರೆ. ಎಲ್ಲಿಂದ ತರೋದು? ಆ 30 ಲಕ್ಷ ಅಂತ ಬಂದಾಗ ನಾವು ಮತ್ತು ನಮ್ಮ ಟೀಮ್ ಒಂದು ಚೂರು ಬೇಸರ ಪಡದೆ, ಇಲ್ಲ ಇದಾಗೋದಿಲ್ಲ ಅಂತ ಹೇಳ್ಬಿಡ್ತೀವಿ. ಅವ್ರ ಪಾಪ ದುಃಖದಿಂದ ಹೋಗ್ತಾ ಇರ್ತಾರೆ, ಇವನೇನು ಬಂದುಬಿಟ್ಟು ಏನೋ ಮಾಡ್ತಾನೆ. ಹಂಗೆ ನಾವು 30 ಲಕ್ಷ ಜನರಿಂದಾದರೂ ತೆಗೆಯೋದು ಹೆಂಗೆ? ಆಮೇಲೆ ಕೆಲವು ಹೆಂಗೆ ಬರುತ್ತೆ ಅಂತಂದರೆ, ಸರ್ ಮಕ್ಕಳ ಅದೇನೋ ಟ್ಯೂಮರ್ ಥರ ಆಗಿದೆ, 18 ಕೋಟಿ ಬೇಕು ಅಂತ ಒಬ್ಬರು ಬಂದರು. 18 ಕೋಟಿ ಸರ್, 18 ಕೋಟಿ ಮಗುವಿಗೆ, ಪುಟ್ಟ ಮಗುವಿಗೆ. ಅವ್ರು ಏನು ಹೇಳಿದ್ರು, ನಾನಂದರೆ 18 ಕೋಟಿ ಹೆಂಗಮ್ಮ ತೆಗಿಯೋದು? ಇಲ್ಲ ಸರ್ ಎಷ್ಟಾಗುತ್ತೆ ಅಷ್ಟಾಗುತ್ತೆ. ಆಮೇಲೆ ನಾನು ಅವ್ರಿಗೊಂದು ಮಾತನ್ನು ಹೇಳಿದೆ. ಅವ್ರು ತಪ್ಪು ತಿಳ್ಕೊಂಡಿಲ್ವೋ ಬೇರೆ ವಿಚಾರ, ನನಗೆ ಹೇಳಬೇಕು ಅಂತ. ನೋಡಮ್ಮ, ಮಧ್ಯಮ ವರ್ಗ, ಬಡ ವರ್ಗದಲ್ಲಿ ಹುಟ್ಟಿದ್ದೀರಿ, ಮಗು ಬೇಕು ನಿಜ, ಇಲ್ಲ ಅಂತಲ್ಲ. ನೀವು ಈ ಮಗುವನ್ನು ಉಳಿಸಿ ಬೆಳೆಸಿ ವಿದ್ಯಾವಂತರನ್ನಾಗಿ ಮಾಡಿ ಒಂದು 2 ಲಕ್ಷ 3 ಲಕ್ಷ ಕೊಡುವಂಥ ಸಂಬಳಕ್ಕೆ ಕೆಲಸ ಹಾಕಿದ ಕೂಡ ಆತ ತನ್ನ ಜೀವಮಾನದಲ್ಲಿ 18 ಕೋಟಿ ದುಡಿಯೋಕ್ಕೆ ಸಾಧ್ಯ ಇಲ್ಲ. 18 ಕೋಟಿ ದುಡಿಯೋಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೀವು ಇದ್ದ ದುಡ್ಡನ್ನು ಅಲ್ಲಿಗೆ ಹಾಕಿ, ಆ ಮಗುನೂ ನಿಮಗಿಲ್ಲ, ಆ ಮಗುನಿಂದ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ. ಸೊ ಹಾಗಾಗಿ ನೀವು ಎಷ್ಟಾಗತ್ತೆ ಅಷ್ಟು ಮಾಡ್ರಮ್ಮ, ಆಮೇಲೆ ದೇವರಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಹೇಳಿ ಕಳಿಸಿದ್ವಿ. ಅವ್ರು ನನ್ನನ್ನೇನು ಬೈಕೊಂಡ್ರೆ ಎಲ್ಲ ಗೊತ್ತಿಲ್ಲ, ನಾನು ಇನ್ನೇನು ಹೇಳಿ ಅವರಿಗೆ. ಅದಕ್ಕೆ ಈ ಬಾರಿ ಡೆಲ್ಲಿ ಚುನಾವಣೆಯಲ್ಲಿ 25 ಲಕ್ಷ ಯಾವುದೋ ಒಂದು ಪಾರ್ಟಿ ಮಾಡಿದೆ, 25 ಲಕ್ಷ ವಿಮೆ ಅಂತ. 140 ಕೋಟಿ ಜನರಿಗೂ ವಿಮೆ ಕೊಡಿಸಬೇಕು ಸರ್ಕಾರಗಳು. ಹೇಗೆ ಅಂತಂದರೆ, ನೀವು ಮ್ಯಾನಿಫೆಸ್ಟೋ ಮಾಡಿ 25 ಲಕ್ಷ 50 ಲಕ್ಷ. ಯಾಕಂದರೆ ಒಂದು ತಾಯಿ 50 ಲಕ್ಷ ಅವರಿಗೆ ಏನೋ ಅವರ ಫ್ಯಾಮಿಲಿಯ ವಾಟರ್ ಮೇ ಬಿ ಒಬ್ಬೊಬ್ರಿಗೇನು 50 ಲಕ್ಷ ವಿಮೆ ಅಥವಾ 25 ಲಕ್ಷ ವಿಮೆ ಅಂತ ಇದ್ದಾಗ ಒಂದು ಲಿವರ್ ಟ್ರಾನ್ಸ್ಪ್ಲಾಂಟ್ ಆ ಕಾರ್ಡ್ ತೋರಿಸಿದ ತಕ್ಷಣ ಮಾಡ್ತಾರೆ.
ಈ ಖಾಸಗಿ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ ಅಂತಂದರೆ ಯಾವನೇ ಆಗಿರಲಿ ಸರ್, ಅಲ್ಲಿ ಬಡವ ಶ್ರೀಮಂತ ಅಂತ ನೋಡಲ್ಲ ಅವರು. ಕಾರ್ಡ್ ಇದೆಯಾ, ಇನ್ಶೂರೆನ್ಸು, ಬನ್ನಿ ಅಂತಾರೆ. ಯಾಕೆ ಈ ಎಲ್ಲ ಪೀಠಿಕೆ ಯಾಕೆ ಅಂತಂದರೆ, ಬಡವರಿಗಾಗಿ ಸರ್ಕಾರಿ ಆಸ್ಪತ್ರೆ ಅಂತಿರುತ್ತಲ್ಲ, ಹಾಗಂತ ಒಳ್ಳೆ ಡಾಕ್ಟ್ರುಗಳು ಇದ್ದಾರೆ, ಕೆಟ್ಟ ಡಾಕ್ಟ್ರುಗಳು ಅವರು ಇದ್ದಾರೆ, ಒಳ್ಳೆ ಆಸ್ಪತ್ರೆ ಚೆನ್ನಾಗಿ ನೋಡ್ಕೊಳ್ಳೋ ಆಡಳಿತ ಮಂಡಳಿ ಅದು ಇದೆ, ಎಲ್ಲವೂ ಇದೆ. ಇದು ಜೀವನ ಎಲ್ಲ ಮಿಕ್ಸ್ಡ್. ಇಲ್ಲೊಂದು ಸ್ಟೋರಿ ತೋರಿಸ್ತೀನಿ. ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ, ಆದರೆ ದಪ್ಪ ಚರ್ಮದ ಬೇಜವಾಬ್ದಾರಿ ಅಧಿಕಾರಿಗಳಿಂದ ಎಲ್ಲವೂ ಅಯೋಮಯವಾಗಿದೆ. ಅಷ್ಟಕ್ಕೂ 10 ಗ್ರಾಮಸ್ಥರ ಬೇಡಿಕೆಯನ್ನು ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿರೋದಾದರೂ ಯಾಕೆ, ಯಾವ ಊರು ನನಗೆ ಗೊತ್ತಿಲ್ಲ, ಬನ್ನಿ ಯಾವ ಊರು ಅಂತ ನೋಡೋಣ. ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟ್ರುಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಡಾಕ್ಟ್ರುಗಳನ್ನು ಕೊಟ್ಟರೆ 10 ಹಳ್ಳಿಯ ಜನ ಆರೋಗ್ಯ ಚೆನ್ನಾಗಿರುತ್ತೆ. ರಿಪೋರ್ಟ್. ಅನಾಥವಾದ ಸಮುದಾಯ ಆರೋಗ್ಯ ಕೇಂದ್ರ. ಕುರ್ಚಿಗಳು ಖಾಲಿ, ಅಧಿಕಾರಿಗಳು ಜಾಲಿ ಜಾಲಿ. ಒಂದು ಕಡೆ ಖಾಲಿ ಖಾಲಿ ಕುರ್ಚಿಗಳು, ಮತ್ತೊಂದೆಡೆ ಬಿಕೋ ಎನ್ನುತ್ತಿರೋ ಬೆಡ್ಗಳು, ಇನ್ನೊಂದೆಡೆ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿರೋ ಗ್ರಾಮಸ್ಥರು. ಈ ದೃಶ್ಯವನ್ನೊಮ್ಮೆ ನೋಡಿ. ಕೋಣೆಗಳ ಮುಂದೆ ಹಾಕಿರುವ ನಾಮಫಲಕಗಳು ಲಕಲಕ ಅಂತ ಹೊಳೆಯುತ್ತಿವೆ. ಚುಚ್ಚುಮದ್ದಿನ ಕೋಣೆ, ಪ್ರಯೋಗಾಲಯ, ಹೆರಿಗೆ ಕೋಣೆ, ಜನರಲ್ ವಾರ್ಡ್ ಸೇರಿದಂತೆ ಸುವ್ಯವಸ್ಥಿತವಾಗಿದೆ. ಆದರೆ ವೈದ್ಯರಿಲ್ಲದೆ ಎಲ್ಲವೂ ಬಿಕೋ ಎನ್ನುತ್ತಿವೆ. ಬೀದರ್ ಜಿಲ್ಲೆಯ ಕಮಲನಗರ ತಾಲೂಕಿನ ತೋರಣ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪರಿಸ್ಥಿತಿ ಹಲ್ಲಿದ್ದು ಕಡಲೆ ಇಲ್ಲದಂತಾಗಿದೆ. ಆರೋಗ್ಯ ಕೇಂದ್ರಕ್ಕೆ ಸರ್ಕಾರದ ನಿಯಮದ ಪ್ರಕಾರ 2 ವೈದ್ಯರು ಸೇರಿದಂತೆ 17 ಜನ ಸಿಬ್ಬಂದಿ ಇರಬೇಕು. ಆದರೆ ಇಲ್ಲಿ ಓರ್ವ ಪ್ರಭಾರಿ ವೈದ್ಯ, ನರ್ಸ್, 4 ಜನ ಸಿಬ್ಬಂದಿಗೆ ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದಾರಂತೆ. ಇದರಿಂದಾಗಿ ಬಡ ರೋಗಿಗಳಿಗೆ ಸರಿಯಾದ ಚಿಕಿತ್ಸೆ ಸಿಗದೆ ಪರದಾಡುತ್ತಿದ್ದಾರಂತೆ. ಇಲ್ಲಿ ಏನಾದರೂ ಸಮಸ್ಯೆ ಆದರೆ ಇಲ್ಲಿಂದ ದೂರದ ಮಟ್ಟ 10 ಕಿಲೋಮೀಟ್ರ್ ಕಮಲ್ನಗರ ಹೋಗಬೇಕಾಗುತ್ತೆ, ಅಥವಾ ಇದು 4 ಕಿಲೋಮೀಟ್ರ್ ದೂರದಲ್ಲಿ ಮುಧೋಳ ಅಂತ PSC ಇದೆ, ಅಲ್ಲಿ ಹೋಗಬೇಕಾಗುತ್ತೆ. ಇಲ್ಲೇ ಪಕ್ಕದಲ್ಲಿರೋದು ಮುಧೋಳನಲ್ಲಿ ಎಲ್ಲ ಫೆಸಿಲಿಟಿ ಇದೆ. ಅವರೆಲ್ಲ ನಮ್ಮಲ್ಲಿ ಆಂಬುಲೆನ್ಸ್ ಸೇವೆ ಇತ್ತು, ಆಂಬುಲೆನ್ಸ್ ಇತ್ತು. ಇಲ್ಲಿಂದ ಆಂಬುಲೆನ್ಸ್ ಕಿತ್ಕೊಂಡು ಹೋಗಿ ಬೇರೆ ಎಲ್ಲ PSC ಕೊಟ್ಟಿದ್ದಾರೆ. ಇದಕ್ಕೆ ಸರ್ಕಾರನೇ ಗಮನಿಸ್ತಾ ಇಲ್ಲ. ಸರ್ಕಾರ ಬಹಳಷ್ಟು ಅಧಿಕಾರಿಗಳು ಬಹಳಷ್ಟು ಸರ್ತಿ ಗಮನಿಸ್ತಾ, ಸರ್ಕಾರದ ನಮ್ಮ ಅಧಿಕಾರಿ ಹೇಳ್ತಾರೆ ನಮ್ಮ ಹತ್ರ ಸ್ಟಾಪ್ ಇಲ್ಲ. ಇನ್ನು ಈ ಹಿಂದೆ ಈ ಆಸ್ಪತ್ರೆಗೆ ನಿತ್ಯವೂ 100 ಜನ ಬಂದು ಚಿಕಿತ್ಸೆ ಪಡೆಯುತ್ತಿದ್ದರು. ಹೆರಿಗೆಗಳು ಕೂಡ ಆಗುತ್ತಿದ್ದವು, ಆಂಬ್ಯುಲೆನ್ಸ್ ಕೂಡ ಇತ್ತು. ಆದರೆ ಹೊಸ ಕಟ್ಟಡದಲ್ಲಿ ಆಸ್ಪತ್ರೆ ಸ್ಥಳಾಂತರಗೊಂಡ ಬಳಿಕ ನಮ್ಮ ಆಸ್ಪತ್ರೆ ಅನಾಥವಾಗಿದೆ. ತಕ್ಷಣವೇ 2 ವೈದ್ಯರು ಸೇರಿದಂತೆ ಖಾಯಂ ಸಿಬ್ಬಂದಿ ನೇಮಿಸಬೇಕು, ಇಲ್ಲವಾದರೆ ಉಪವಾಸ ಸತ್ಯಾಗ್ರಹ ಮಾಡೋದಾಗಿ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ. ಆರೋಗ್ಯ ಮಂತ್ರಿ ಹೇಳ್ತೇವೆ, ಮನವಿ ಮಾಡ್ತೇವೆ. ಊರು ಗ್ರಾಮಸ್ಥಲಿನಿಂದ 10 ತಾರೀಕಿಗೂ ನಾವು ಆಮರಣ ಉಪಾಸನೆ ಮಾಡ್ತೀವಿ. ಅದರೊಳಗೂ ಎಲ್ಲ 17 ಜನದ ಸ್ಟಾಪ್ ಅದೇ, ಅದು ಪೂರ ಮಾಡಬೇಕು. ಸುಮಾರು 8,000ಕ್ಕೂ ಅಧಿಕ ಜನಸಂಖ್ಯೆ ಹೊಂದಿರುವ ತೋರಣ ಗ್ರಾಮ, ಕೋರಾಳ, ತಬಸ್ಯಾಳ, ರಾಮಾಪುರ, ಬಸನಾಳ ಸೇರಿದಂತೆ 10ಕ್ಕೂ ಹೆಚ್ಚು ಹಳ್ಳಿಯ ಜನರು ಇದೇ ಆಸ್ಪತ್ರೆ ಮೇಲೆ ಅವಲಂಬಿತರಾಗಿದ್ದಾರೆ. ಇಲ್ಲಿ ವೈದ್ಯರು ಇಲ್ಲದ ಕಾರಣ ಈ ಭಾಗದ ಜನರು ಚಿಕಿತ್ಸೆಗಾಗಿ ಪಟ್ಟಣಕ್ಕೆ ಹೋಗ್ತಿದ್ದಾರಂತೆ. ಕೋಟ್ಯಾವಧಿ ರೂಪಾಯಿ ಖರ್ಚು ಮಾಡಿ ಸರ್ಕಾರ ಬಿಲ್ಡಿಂಗ್ ಕಟ್ಟಿದ್ದೆ, 2 ಬೋರ್ ಇದ್ದೆ, PSC ಆಗಿ 15 ವರ್ಷ ಆಯಿತು. ಅದ್ರಾಗ 5 ವರ್ಷ ಕರೆಕ್ಟ್ ನಡೀತು. ಅನಿಲ್ ಕುಮಾರ್, ಶಿವಕುಮಾರ್ ಇವರು ಇರಸ್ತಕ, ಅದ್ರ ಏನೂ ಇಲ್ಲ, ಸುವಿಧಾನೇ ಇಲ್ಲ. ಇಲ್ಲಿ 10 ಊರು ಮಂದಿ ಬರ್ತಾರೆ ಕಂಪಲ್ಸರಿ. ದೇವ್ರ ಗುಡಿ ಚೆನ್ನಾಗಿ ಕಟ್ಟಾರ, ಪೂಜಾರಿನೇ ಇಲ್ಲ. ಅರ್ಥ ಏನದ ಇಲ್ಲಿ? ಅಧಿಕಾರಿಗಳು ಹೊಸ ಕಟ್ಟಡ ನಿರ್ಮಿಸಲು ಹಾಗೂ ಒಳಗಡೆ ಯಂತ್ರೋಪಕರಣಗಳನ್ನು ಅಳವಡಿಸಲು ತೋರಿದ ಆಸಕ್ತಿ ಬಡವರಿಗೆ ಚಿಕಿತ್ಸೆ ನೀಡುವ ವೈದ್ಯರು ಹಾಗೂ ಸಿಬ್ಬಂದಿ ನೇಮಿಸುವಕ್ಕೆ ಯಾಕೆ ತೋರುತ್ತಿಲ್ಲ ಎಂಬ ಈ ಗಡಿಭಾಗದ ಜನರ ಪ್ರಶ್ನೆಗೆ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ರಾಜ್ಯ ಆರೋಗ್ಯ ಸಚಿವರೇ ಉತ್ತರ ನೀಡಬೇಕಾಗಿದೆ. ಇಲ್ಲದಿದ್ದರೆ ಸೂಪರ್ 3 ಜನರಿಗೆ ನ್ಯಾಯ ಸಿಗೋವರೆಗೂ ಬಿಡಲ್ಲ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ನೋಡಿ, ಇದೆಲ್ಲ ಈ ಸ್ಟೋರಿ ಮಾಡೋದು ನಾವು ಕಳಕಳಿಯಿಂದ. ನಮ್ಮನ್ನು ಆಳಬೇಕಾದವರು ಇದರ ಬಗ್ಗೆ ಒಂದು ಪ್ರಾಥಮಿಕ ಆರೋಗ್ಯಕ್ಕೆ ಆಸ್ಪತ್ರೆ ಅಥವಾ ಅಲ್ಲಿ ಡಾಕ್ಟ್ರ್ ಬಂದಿಲ್ಲ ಅಂತಂದರೆ ಅವ್ರಿಗೊಂದು ಎಕ್ಸ್ಟ್ರಾ ಸಂಬಳ ಜಾಸ್ತಿ ಕೊಡೋಣವಾ ಇಂಥ ಪ್ಲ್ಯಾನೇ ಮಾಡ್ತಾಯಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ 3 ವರ್ಷ ಮಾಡಿ ಹಂಗೆ ಆಗಲ್ಲ ಅದು ಅಂತ. ಅಂದರೆ ನಮ್ಮಲ್ಲಿ ಈ ಶಾಸನ ಸಭೆ ಇರುತ್ತಲ್ಲ, ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು, ಇದರ ಬಗ್ಗೆ ಚರ್ಚೆ ಆಗಬೇಕು. ಇದು ಮೂಲಭೂತ ಸೌಲಭ್ಯಗಳು ಕೊಡುವಂಥದ್ದು. ಅದು ಬಿಟ್ಬಿಟ್ಟು ನಾವು ಬೇಕಿದ್ರೆ ನಾಮ ಹಾಕಬೇಕಾ ಹಾಕಬಾರ್ದಾ, ಇಜಾಬ ಹಾಕಬೇಕಾ ಹಾಕಬಾರ್ದಾ, ಇದರ ಬಗ್ಗೆ ಚರ್ಚೆಗೆ ನಾವು ಆಸಕ್ತರಾಗಿರ್ತೇವೆ. ಮೀಡಿಯಾಗಳು ಕೂಡ ಅದನ್ನೇ ಮಾಡ್ತವೆ. ಇದು ನಾಮ ಹಾಕಿದವನಿಗೂ ಇದು ಬೇಕು, ಇಜಾಬ ಹಾಕಿದವನಿಗೆ ಇದು ಬೇಕು, ಇದಿಲ್ಲಾದರೆ ಯಾವುದೂ ಆಗಲ್ಲ.
ಭಗವಂತ ಮುಸ್ಲಿಮನ ರಕ್ತವೋ, ದಲಿತನ ರಕ್ತವೋ, ಹಿಂದೂ ರಕ್ತವೋ, ಕ್ರಿಶ್ಚಿಯನ್ ರಕ್ತವೋ, ಮೇಲ್ಜಾತಿ ರಕ್ತ ಕೆಳಜ ಅವನು ಮಾಡಿಲ್ಲ. ಅವನು ಮಾಡಿಲ್ಲ. ಅವನು ಮಾಡಿದರೆ ಚೆನ್ನಾಗಿರ್ತಿತ್ತು. ಮುಸ್ಲಿಂ ರಕ್ತ ಎಲ್ಲ ಗ್ರೀನು, ಕ್ರಿಶ್ಚಿಯನ್ ರಕ್ತ ಎಲ್ಲ ವೈಟು, ಹಿಂದೂ ರಕ್ತ ಎಲ್ಲ ಕೇಸರಿ, ಹಿಂಗೆ ಹಾಕ್ಬಿಟ್ರೆ ಹೆಂಗಾಗ್ತಿತ್ತು. ಅದೆಲ್ಲವೂ ಕೂಡ ಓಕೆ, ನಮ್ಮ ಧರ್ಮ ಪಾಲನೆ ಮತ್ತೊಂದು ಮಗದೊಂದು, ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಮಾನವೀಯತೆ ಅಲ್ವಾ. ವೈದ್ಯರಿಲ್ಲ, ನರ್ಸ್ಗಳಿಲ್ಲ, ಎಲ್ಲ 224 ಶಾಸಕರು. ನಾನು ತೋರಿಸಲಾ ನಿಮಗೆ ವೈದ್ಯಕೀಯ ವೆಚ್ಚವನ್ನೆಲ್ಲ ನೀವು ಏನು ರಿಯಂಬರ್ಸ್ಮೆಂಟ್ ಮಾಡ್ಕೋತೀರಿ. ಯಾಕೊಂದು ಕಾನೂನು ತರಬಾರ್ದು? ರಿಯಂಬರ್ಸ್ಮೆಂಟ್ ಇರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡಿದರೆ ಮಾತ್ರ ಅಂತ ಒಂದು ಕಾನೂನು ತನ್ನಿ. ಕಾನೂನು ತಂದರೆ ಏನಾಗುತ್ತೆ? ಯಾವುದೇ MLAಗಳು ಹೋಗಿರೋದಿಲ್ಲ, MP ಗಳು ಹೋಗಿರೋದಿಲ್ಲ, ಮಿನಿಸ್ಟ್ರು ಹೋಗಿರೋದಿಲ್ಲ. ಅವರು ಖಾಸಗಿ ಆಸ್ಪತ್ರೆಯಲ್ಲಿ ಪಡ್ಕೊಂಡಿರ್ತಾರೆ, ಬಿಲ್ ಅವರೇ ಕಟ್ಟಿರ್ತಾರೆ. ಈ ರಿಯಂಬರ್ಸ್ಮೆಂಟ್ ಉಳಿತಲ್ಲ ಅಟ್ಲೀಸ್ಟು. UT ಖಾದರ್ ಅವರು ಒಮ್ಮೆ ಆರೋಗ್ಯ ಸಚಿವರಾಗಿದ್ದಾಗ 1-2 ಆಸ್ಪತ್ರೆಗಳ ಬಗ್ಗೆ ನಾನು ಹೇಳಿದೆ. ಅವರು ಮಿನಿಮಮ್ 1-2 ಡಾಕ್ಟ್ರನ್ನ ಅಪಾಯಿಂಟ್ ಮಾಡಿದ್ರು. 1.25 ಲಕ್ಷ. ಆಮೇಲೆ ಡಾಕ್ಟ್ರಿಗೂ ಚೆನ್ನಾಗಿ ಕೊಡ್ರಿ ಸಂಬಳ. ನೀವು ಇಲ್ಲ, ನಿಮಗೆ ನಾವು ಈಗ ಒಬ್ಬ ವ್ಯಕ್ತಿ ಡಾಕ್ಟರ್ ಆಗಬೇಕು ಅಂತಂದರೆ ಸರ್ಕಾರ 40-45 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ. ನೀವು ಮಾತ್ರ ಅಲ್ಲ. ನಾವೇನು ಅಂದ್ಕೊಂಡಿದ್ದೀವಿ, ನನ್ನ ಮಗ ಭಾಳ ಹುಷಾರು, MBBS ಸೀಟ್ ಸಿಕ್ತು, ಅವನು MBBS ಆದ, ಅಷ್ಟಾಗಲಿಲ್ಲ. ಅವನ ಖರ್ಚು ಬೇರೆ. ಸರ್ಕಾರ 40 ಲಕ್ಷ ಖರ್ಚು ಮಾಡುತ್ತೆ ಒಬ್ಬ ಡಾಕ್ಟರ್ ಆಗೋದಕ್ಕೆ. ಹಾಗಾಗಿ ಅವ್ರು ಹೇಳೋದು ಗ್ರಾಮೀಣ ಭಾಗದಲ್ಲಿ ಮಾಡಿ. ಇದರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒಂದು ಡಿಬೇಟ್ ಆಗಲೇಬೇಕು. ಯಾವಾಗ ಇದನ್ನು ಕಾಣ್ತೀವೋ ಗೊತ್ತಿಲ್ಲ. ಒಳ್ಳೊಳ್ಳೆ ಅಶ್ವಥ್ ನಾರಾಯಣ್ ಇದ್ದಾರೆ BJPಯಲ್ಲಿ, ಆಮೇಲೆ ಡಾಕ್ಟರ್ ಸುಧಾಕರ್ ಇದ್ದಾರೆ, 2 ಸುಧಾಕರ್ಗಳಿದ್ದಾರೆ, ಅವರು MP, ಚಿಂತಾಮಣಿ MLA ಇದ್ದಾರೆ, HC ಮಹದೇವಪ್ಪ ಇದ್ದಾರೆ, ಇಸ್ ಎ ಡಾಕ್ಟರ್. ಡಾಕ್ಟರ್ G ಪರಮೇಶ್ವರ್ ಈ ಡಾಕ್ಟರ್ ಆ ಡಾಕ್ಟರ್ ಅಲ್ಲಲ್ಲ. ಇರಲಿ, ಒಂದು 10-15 ಜನ ಡಾಕ್ಟರ್ ಇರ್ತಾರಲ್ಲ. ಇದಕ್ಕೊಂದು ಕಾಯಕಲ್ಪ ಮಾಡೋದಕ್ಕೊಂದು ಐಡಿಯಾ ಸಿಗ್ಲಿಕ್ಕಿಲ್ವಾ? ನೀರಿನ ಸಮಸ್ಯೆ ಆಯಿತು ವೀಕ್ಷಕರೇ. ಒಮ್ಮೆ ಎಲ್ಲಿ ಆಂಧ್ರ ಪ್ರದೇಶದಲ್ಲಿ ನೀರಿಲ್ಲ ಅಂತ. ಈಗ ರಾಜಶೇಖರ ರೆಡ್ಡಿ ಅವ್ರನ್ನ ಬೆಳಗ್ಗೆ ಒಂದು ವಿಚಾರಕ್ಕೆ ತರಾಟೆಗೆ ತಗೊಂಡೆ ನಾನು. ತಿರುಪತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಿಶ್ಚಿಯನ್ ಇದಕ್ಕೆಲ್ಲ ಅವಕಾಶ ಕೊಟ್ಟರು ಅಂತೇಳಿ. ಹಾಗಂತ ಪ್ರತಿಯೊಂದರಲ್ಲೂ ತಗೊಳ್ತಾ ಇರೋದು ಅಂತಲ್ಲ, ಇದು ನನ್ನ ಪಾಲಿಸಿ ಅಲ್ಲ. ಅವಾಗಂದ್ರಿ ಇವಾಗ ಹಿಂಗಂದ್ರಿ, ಹಂಗಲ್ಲ. ರಾಜಶೇಖರ ರೆಡ್ಡಿ ಆಂಧ್ರ ಪ್ರದೇಶಕ್ಕೆ ಮಾಡಿದಂಥ ದೊಡ್ಡ ಉಪಕಾರ ಏನು ಗೊತ್ತಾ? ಒಂದು ಜಲಯಜ್ಞಂ ಅಂತ ಒಂದು ಮಾಡ್ತಾರೆ ನೀರಿಗಾಗಿ. 60,000 ಕೋಟಿ ಎತ್ತಿರ್ತಾರೆ, 60,000 ಕೋಟಿ. ಈಗ ನೀವು ಅನ್ಬೋದು ಅವಾಗ ಹೊಗಳ್ದ, ಈಗ ಅವಾಗ ಬೈದ, ಇವಾಗ ಹೊಗಳ್ದ, ಹಂಗಲ್ಲ. ಇದು ಹೆಂಗೆ ಗೊತ್ತಾ? ಇದು ದ್ವಂದ್ವ ಅಲ್ಲ, ಇಲ್ಲಿ ಇದು ಕ್ಲಾರಿಟಿ. ಜಮ್ಮು ಕಾಶ್ಮೀರ ನಮ್ಮ ಭಾರತ ದೇಶದ ಅವಿಭಾಜ್ಯ ಅಂಗ, ಹೌದೋ ಅಲ್ವೋ? ಹೌದು. ಅದು ಭಾರತದಲ್ಲಿ ಸೇರಬೇಕೋ ಬೇಡೋ? ಸೇರಬೇಕು. ನಾವು ಕಾಶ್ಮೀರ ನಮ್ಮದು ಅಂತ ಹೇಳ್ತೀವೋ ಇಲ್ವೋ? ಹೇಳ್ತೀವಿ. ನಾಳೆ ಜಮ್ಮು ಕಾಶ್ಮೀರ ವರ್ಸಸ್ ಕರ್ನಾಟಕ RCB ಮ್ಯಾಚ್ ಆಗುತ್ತೆ. ನಾನಾಗ ಜೈ ಕರ್ನಾಟಕ ಅಂತ ಒಂದು ಹಾಕ್ತೀನಿ ತಿಳ್ಕೊಳ್ಳಿ. ಆಗ ಇನ್ನೊಬ್ಬ ಬರ್ತಾನೆ, ನೋಡಿ ಅವತ್ತು ಇವನು ಜೈ ಕಾಶ್ಮೀರ ಅಂತ ಹಾಕಿದ್ದ, ಇವತ್ತು ಜೈ ಕರ್ನಾಟಕ ಅಂತ ಹಾಕ್ತಾ ಇದ್ದಾನೆ, ನೋಡಿದ್ರಾ ಇವನು ದ್ವಂದ್ವ. ಇದಕ್ಕೇನು ಉತ್ತರ ಕೊಡೋಣ? ಇದು ಕ್ಲಾರಿಟಿ. ನಮಗೆ ಆ ಸಬ್ಜೆಕ್ಟ್ ಮೇಲೆ ಮಾತ್ರ ಆರೋಪ ಪ್ರತ್ಯಾರೋಪ. ಕರ್ನಾಟಕ ಬಂದಾಗ ಕರ್ನಾಟಕವೇ ಅಲ್ವಾ? ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ ಇದರ ಬಗ್ಗೆ. ಇದು ನಾನು ಈಗ ಹೇಳಿ ಮತ್ತೊಂದು ಮಾಡಿ, ಒಂದು ಡಾಕ್ಟ್ರು ಕೊಟ್ಟರೋ ಮತ್ತೊಂದು ಡಾಕ್ಟ್ರು ಕೊಟ್ಟರೋ ಏನೋ ಮಾಡ್ಬೋದು, ಬಟ್ ಹಂಗಲ್ಲ. ಇದು 224 MLAಗಳು. ನೀವೇನೋ ಬೆಳಗಾವಿಗೆ ಹೋಗ್ತೀರಿ, ಅಲ್ಲಿ ಸೆಷನ್ ಮಾಡ್ತೀರಿ, ಒಂದು ದಿವಸ ಇಡೀ ನಮ್ಮ ಆಸ್ಪತ್ರೆಗಳನ್ನು ಇಂಪ್ರೂವ್ ಮಾಡೋದು ಹೇಗೆ, ಶಾಲೆ ಇಂಪ್ರೂವ್ ಮಾಡೋದಕ್ಕೆ ನಾನು ಕೊಡ್ತೀನಿ ಐಡಿಯಾ. ಬೇಕಿದ್ರೆ ಶಾಲೆಯನ್ನು ದತ್ತು ತಗೊಳ್ಳೋಕ್ಕೆ ಅವಕಾಶ ಕೊಡಿ. ದತ್ತು ತಗೊಳ್ಳೋಕ್ಕೆ ಹಳೆ ವಿದ್ಯಾರ್ಥಿಗಳು ಮತ್ತೊಂದು ಮಾಡಿ ಅದನ್ನು ಅವ್ರಿಗೊಂದು ಮೆಡಲೋ ಮತ್ತೊಂದು ಕೊಡಿ. ಆಗತ್ತೆ, ಖಂಡಿತವಾಗ್ಲೂ ಆಗುತ್ತೆ. ದುಡ್ಡಿಲ್ದವರಿಲ್ಲ, ದುಡ್ಡಿದ್ದವ್ರು ತುಂಬ ಜನ ಇದ್ದಾರೆ. ನಿಮಗೆ ಅದಕ್ಕೆ ಆ ಕ್ರೆಡಿಬಿಲಿಟಿ ಬೇಕು. ಈಗ ನಾವು ಸೂಪರ್ 3 ಮಾಡಿದಾಗ ಒಂದು ದುಡ್ಡು ಬೇಕು ಅಂತ ಹೇಳಿದಾಗ, ಒಂದು ಫೇಸ್ಬುಕ್ಕಲ್ಲಿ ಹಾಕಿದಾಗ 2 ಲಕ್ಷ 3 ಲಕ್ಷ ಮಿನಿಮಮ್ ದೇವರದಿಂದ ಯಾಕೆ ಬರುತ್ತೆ ಅಂತಂದರೆ, ನಾವು ಅದರ ಇಂಚಿಂಚು ಒಂದೊಂದು ರೂಪಾಯಿಯನ್ನು ಕೂಡ ಅವರ ಲೆಕ್ಕ ಕೊಡ್ತೀವಿ. ಬನ್ನಿ, ಇದಕ್ಕೆ ಸಂಬಂಧಪಟ್ಟವರ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಕೇವಲ ನಿಮ್ಮ ಸಮಸ್ಯೆ ಅಲ್ಲ, ನಾನು ನಿಮ್ಮನ್ನು ದೂರಲಾರೆ. ಇದಕ್ಕೆ ಕೇವಲ ನಿಮ್ಮ ಸಮಸ್ಯೆ ಅಲ್ಲ. ಡಾಕ್ಟರ್ ಧ್ಯಾನೇಶ್ವರ್ ನಿರಗುಡೆ, DHO, ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್, ಬಟ್ ಪ್ರಯತ್ನ ಪಡಿ ಸರ್. ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ, ಕಾರ್ಯನಿರ್ವಾಹಕ ಅಧಿಕಾರಿ,
ಜಿಲ್ಲಾ ಪಂಚಾಯತ್. ಆ್ಯಂಡ್ ಪ್ರಭು ಚವ್ಹಾಣ್ ಸಾಹೇಬ್ ಅವರ ಶಾಸಕರು, ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು. ಇಲ್ಲ, ದಿನೇಶ್ ಗುಂಡೂರಾವ್ ಎಲ್ಲ ಅರ್ಥ ಆಗುತ್ತೆ ಅವರಿಗೆ ಪ್ರಾಬ್ಲಮ್ ಹೇಳಿದಾಗ. ಈಶ್ವರ್ ಖಂಡ್ರೆ ಒನ್ ಆಫ್ ದ ಬೆಸ್ಟ್ ಲೀಡರ್. ನೀವು ರಾಜಕೀಯಕ್ಕಾಗಿ ಅವನು ಕಾಂಗ್ರೆಸ್ ಅದೆಲ್ಲ ತರಬೇಡಿ ನನ್ನ ಹತ್ರಕ್ಕೆ. ನನಗೆ ಕೆಲವು ಲೀಡರ್ಗಳ ಬಗ್ಗೆ ಗೊತ್ತಿದೆ, ಯಾವ ಥರ ಕೆಲಸ ಮಾಡ್ತಾರೆ. ಯಾಕಂದರೆ ಈಶ್ವರ್ ಖಂಡ್ರೆ ಬಗ್ಗೆ ನಾನು ಮೊನ್ನೆ ಕೂಡ ಸಿಕ್ಕಿದಾಗ ಹೇಳಿದೆ, ಅವರೇನು ಟಾಕ್ಸಿಕ್ ಪಿಕ್ಚರ್ ಬಂದಾಗ ಅಥವಾ ಇನ್ನೊಂದು ಕಾಂತಾರ ಪಿಕ್ಚರ್ ಬಂದಾಗ, ಕಾಡಿನ ವಿಚಾರಗಳು ಬಂದಾಗ ಭಾಳ ನೇರವಾಗಿ ಕ್ರಮ ಕೈಗೊಂಡ್ರು. ಇಲ್ಲ ಮಾಡ್ತೀನಿ ಅಂತಂತು. ನಿಮ್ಮೆಲ್ಲರ ಗಮನಕ್ಕೆ ಇದು ಸಮಾಜ ನಮ್ಮದು, ಇದಕ್ಕೊಂದು ಪ್ರಯತ್ನ ಪಡಿ. ಆಮೇಲೆ ಆಮೂಲಾಗ್ರವಾಗಿ ಸರ್ಕಾರಿ ಆಸ್ಪತ್ರೆಗಳ ಅಭ್ಯುದಯ ಹೇಗೆ ಮಾಡೋದು ಅನ್ನೋದನ್ನು ಶಾಸನ ಸಭೆಯಲ್ಲೇ ನಿರ್ಧಾರ ಮಾಡಬೇಕು, ಬಿಟ್ಟರೆ ಹಾದಿ ಬೀದಿಯಲ್ಲಿ ಅಲ್ಲ. ಡಾಕ್ಟ್ರುಗಳಿಗೆ ಸ್ಟಡಿ ಆಗ್ತಾ ಇದ್ದಾರೆ, ನಮಗೆ ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ನೀವು ಅವರಿಗೆ ಬೇಕಿರುವಂಥ ರೀತಿಯಲ್ಲಿ ಸಂಬಳ ಕೊಡ್ತಾ ಇಲ್ಲ. ಹಾಗಂತ ಹೇಳಲಿಕ್ಕಾಗಲ್ಲ. ನಾವು 40 ಲಕ್ಷ ಕೊಟ್ಟಿಲ್ವ, ಅವ್ರು ಕೇಳ್ತಾ ಇಲ್ಲ. 3 ವರ್ಷ ಮಾಡಬೇಕು, ಇದರ ಬದಲಾಗಿ ಇಷ್ಟು ದುಡ್ಡು ಕೊಡಿ ಅಂದರೆ ಕೊಟ್ಟು ಹೋಗ್ತಾರೆ ಅವರು. ಆಮೂಲಾಗ್ರವಾಗಿ ಒಂದು ಚರ್ಚೆ ಆಗಲಿ. ರಿಪೋರ್ಟ್ ಇದ್ದಾರಾ? ಓಕೆ, ಗ್ರಾಮಸ್ಥರು ಮಾತಾಡ್ತಿದ್ದಾರೆ ಇದರ ಬಗ್ಗೆ. ಯಾರು? ಓಕೆ, ಗ್ರಾಮಸ್ಥರು ಓವರಾಲ್ ಆಗಿದ್ದಾರೆ ನಮ್ಮ ಜೊತೆ. ಐ ಥಿಂಕ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಹಲೋ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಸರ್, ನಿಮ್ಮ ಆಗ್ರಹ ಈ ಮೊದಲು ಚೆನ್ನಾಗಿತ್ತು, ಈಗ ಸ್ವಲ್ಪ ಚೆನ್ನಾಗಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದೆ. ಏನು, ಯಾರಿಗೆ ಡೈರೆಕ್ಟಾಗಿ ಆಗ್ರಹ ಮಾಡ್ತೀರಿ? ನಾನು ಇದನ್ನು ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್, CO, ಜಿಲ್ಲಾಧಿಕಾರಿ, DHO, ಆಮೇಲೆ ಎಲ್ಲರ ಗಮನಕ್ಕೂ ತರುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದೀನಿ. ನೀವು ಆ ಡಿಮಾಂಡ್ ಇಟ್ಕೊಂಡು ಅವರಿಗೆ ಅಪೀಲ್ ಮಾಡೋಗಿ ಅಪೀಲ್ ಮಾಡಿ ಸರ್, ಹೇಳಿ. ಸರ್ ನಮಸ್ತೆ. ಮೊದಲಿಗೆ ನಾವು ರಿಪಬ್ಲಿಕ್ ಚಾನೆಲ್ ಅಭಿನಂದನೆ ಸಲ್ಲಿಸ್ತೇವೆ. ನಾವು ಬೀದರ್ ಜಿಲ್ಲೆ ಔರಾದ್ ವಿಧಾನಸಭಾ ಕ್ಷೇತ್ರದ ತೋಡಾವದ PHC ಸೆಂಟರ್ ಅನ್ನ ಈಗ ನಾವು ಸುಮಾರು ಕಡುಗುಡ ಗ್ರಾಮಸ್ಥರು ಮತ್ತು ಇಲ್ಲಿ ಈ ಆಸ್ಪತ್ರೆಗೆ ಬರುವಂತ ರೋಗಿಗಳ ಜೊತೆ ನಾವು ಇಲ್ಲಿ ಇದ್ದೀವಿ ಸರ್. ನಿಮಗೆ ತಿಳಿಸಿದ್ರೆ ಸುಮಾರು 2014ರಲ್ಲಿ ನಮ್ದ ಮೊದಲು PHC ಅಂತ ನಮ್ಮ ಆಸ್ಪತ್ರೆ ಇತ್ತು. ಇವಾಗ PHC ಅಂತ ಅಪ್ಗ್ರೇಡೇಷನ್ ಆಗಿದೆ. PHC ಅಪ್ಗ್ರೇಡೇಷನ್ ನಲ್ಲಿ ಸುಮಾರು 16 ಸ್ಟಾಫ್ ಅಂತ ಇದೆ ಸರ್. ನನ್ನ ಕೈಯಲ್ಲಿ ಇದು ಗೌರ್ಮೆಂಟ್ ಗೈಡ್ ಲೈನ್ ಇದೆ, ತಾವು ನೋಡ್ತಾ ಇರ್ಬೋದು ಅಥವಾ ಗಮನಿಸ್ತಾ ಇರ್ಬೋದು. ಗೈಡ್ ಲೈನ್ಸ್ ಪ್ರಕಾರ ಪ್ಯಾಟರ್ನ್ ಇದೆ. 12 ಸ್ಟಾಫ್, ಅದರಲ್ಲಿ 2 ಡಾಕ್ಟರ್ಸ್ ಮತ್ತೆ ಒಂದ್ ನಿಮಿಷ ಸರ್, ಸ್ವಲ್ಪ ಕ್ಲೋಸ್ ಅಪ್ ಮಾಡ್ರಪ್ಪ ಕ್ಯಾಮ್ರಾ. 2 ಡಾಕ್ಟರ್ಸ್, ಶಿಕ್ಷಕರು, ಮೂವರು ಮತ್ತು ಕಿರಿಯ ಥೆರಪಿಸ್ಟ್ ಒಬ್ಬರು, ಕಿರಿಯ ಪ್ರಯೋಗಶಾಲಾ ಟೆಕ್ನಿಷಿಯನ್ ಒಬ್ಬರು, ವೃತ್ತಪದ್ಧತಿ ಸಹಾಯಕರು, ಕ್ಷೇತ್ರ ಆರೋಗ್ಯದವರು 3 ಇರಬೇಕು. ಹಿರಿಯ ಮಹಿಳಾ ಅಧಿಕಾರಿಗಳು, ಆರೋಗ್ಯ ಸಹಾಯಕರು ಮತ್ತು ಹಿರಿಯ ಪುರುಷ ಆರೋಗ್ಯ ಸಹಾಯಕರು, ಗ್ರೂಪ್ D ಮತ್ತ ಇದು ಡ್ರೈವರ್, ಆಂಬ್ಯುಲೆನ್ಸ್ ಡ್ರೈವರು ಮತ್ತು ಮಹಿಳಾ ವೈದ್ಯಾಧಿಕಾರಿ ಅಂತ ಇದು 2014 ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆ ಸರ್. ಇದು ಯಾವ ಸ್ಟೆಪ್ ಬೈ ಸ್ಟೆಪ್ ಇದೆ. ಮೊದಲೇ PHC ನಲ್ಲಿ ಇತ್ತು, PHC ನಲ್ಲಿ ಏನೇನು ಬಂದಿದೆ ಅಂತ ಅದರಲ್ಲಿ ಕೂಡ ಇದೆ ಇದು. ಅದರಲ್ಲಿ ಅದೇ ರೀತಿ 2015 ಇಲ್ಲಿ 24x7 ಅಂತ ಆಸ್ಪತ್ರೆ ನಡೀತಾ ಇದೆ. ಈ ಆಸ್ಪತ್ರೆಯಲ್ಲಿ ಸುಮಾರು ಹೆರಿಗೆಗಳು ಆಗ್ತಾ ಇದ್ದೀವಿ. ಎಲ್ಲಾ ರೀತಿಯ ಸೌಲಭ್ಯಗಳು ಇದಾವೆ. ಆಂಬ್ಯುಲೆನ್ಸ್ ಇತ್ತು, ಒಳ್ಳೆ ಡಾಕ್ಟರ್ ಸೇವೆ ಕೊಡ್ತಾರೆ. ಡಾಕ್ಟರ್ ಭಗವಾನ್ ಮಾಡಿದ್ರೆ ತಮ್ಮದೇ ಆದ ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಅವರಿಗೆ ಕೇಳ್ಕೊಳ್ಳಿ ಸರ್. ಇಲ್ಲಿ ಮೊದಲು ಡಾಕ್ಟರ್ ಭಗವಾನ್ ಮಾಡಿದ್ರೆ ಅಂತ ಸೇವೆ ಸಲ್ಲಿಸಿದ್ದಾರೆ. ಅವರಿಂದ ಎಷ್ಟು ಡೆಲಿವರಿ ಆಗ್ತಿದೆ. ಮತ್ತೆ ಡಾಕ್ಟರ್ ಸಾತ್ವಿಕ್ ಪಾಟೀಲ್ ಅಂತ ಅವರು ಕೂಡ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಅನಿಲ್ ಅಕ್ಲಾಕರ್, ಡಾಕ್ಟರ್ ಶಿವಕುಮಾರ್ ಮತ್ತು ಡಾಕ್ಟರ್ ಶಿವಶಂಕರ್ ಅಂತ ಬಹಳಷ್ಟು ಇಲ್ಲಿ 24 ಇದೆ. ಇಲ್ಲೇ ನಮ್ಮ ಈ ಆಸ್ಪತ್ರೆ ಕ್ಯಾಂಪಸ್ ಸುಮಾರು ಒಂದು 6 ಎಕರೆ ಭೂಮಿ ಇರುವಂತ ಕ್ಯಾಂಪಸ್, ದೊಡ್ಡ ಬಿಲ್ಡಿಂಗ್ಸ್ ಇದಾವೆ ಮತ್ತು ಡಾಕ್ಟರ್ಸ್ ಇರೋದ್ರೆ. ಓಕೆ ಈಗ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಆಸ್ಪತ್ರೆಗಳ ಬಗ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಎಲ್ಲ ಪಕ್ಷಗಳನ್ನು, ಎಲ್ಲ ಜನರನ್ನು ಸೇರಿಸ್ಕೊಂಡು ಏನಾದರೂ ಮಾಡಲೇಬೇಕಿಲ್ಲ ಅಂತಂದ್ರೆ ಆಗಲ್ಲ. ಆಸ್ಪತ್ರೆ ಕಟ್ಟಿಸ್ಬೋದು, ಡಾಕ್ಟ್ರುಗಳು ಸಿಗ್ತಾ ಇಲ್ಲ. ಡಾಕ್ಟ್ರುಗಳು ಯಾಕೆ ಸಿಗ್ತಾ ಇಲ್ಲ ಅಂತಂದರೆ ಅವರಿಗೆ ಅಮೆರಿಕಕ್ಕೆ ಹೋದರೆ ಜಾಸ್ತಿ ಸಂಬಳ ಸಿಗುತ್ತೆ. ಹಾಗಂತ ನೀವು ಭಾಷಣ ಮಾಡಿ ನೋಡ್ರಿ ನಿಮಗೆ 40 ಲಕ್ಷ ಕೊಟ್ಟಿದ್ದೀವಿ ನೀವು ಹಂಗಾಗಲ್ಲ ಅಂತ. ಡಾಕ್ಟ್ರುಗಳಿಗೆ ಒಳ್ಳೆ ಸಂಬಳ ಕೊಟ್ಟರೆ ಇರ್ತಾರೆ ರೀ, ಆಮೇಲೆ ನರ್ಸ್ಗಳಿಗೆ ಒಳ್ಳೆ ಸಂಬಳ ಕೊಟ್ಟರೆ ಇರ್ತಾರೆ. ಮಾಡಿ ಅದನ್ನು ಹೆಂಗೆ ಮಾಡಬೇಕು ಅಂತಂದರೆ ಅದಕ್ಕೆ ಅಧಿಕಾರಿ ವರ್ಗ ಇರೋದು.
ಅದಕ್ಕೆ ಅಧಿಕಾರಿ ವರ್ಗ ಇರೋದು. ತಮಿಳುನಾಡಿನಲ್ಲಿ ಮಧ್ಯಾಹ್ನದ ಬಿಸಿಯೂಟ ಶುರುವಾಗಿದ್ದ ಹಾಗೇನೆ ಅಲ್ಲಿ ಮುಖ್ಯಮಂತ್ರಿ ಹೋಗ್ತಾ ಇದ್ರಂತೆ, ಒಂದು ಮಗು ಏನೋ ಎಮ್ಮೆ ಇದು ಮಾಡ್ತಾ ಇತ್ತಂತೆ, ಕಾರ್ ನಿಲ್ಲಿಸಿದ್ರಂತೆ ಮುಖ್ಯಮಂತ್ರಿಗಳು. ಯಾಕಪ್ಪ ಸ್ಕೂಲ್ಗೆ ಹೋಗಿಲ್ವಾ ಅಂದ್ರಂತೆ. ಆಗ ಮಗು ಹೇಳ್ತಂತೆ, ಸ್ಕೂಲ್ಗೆ ಹೋದರೆ ಊಟ ಯಾರು ಕೊಡ್ತಾರೆ ಅಂತ ಮಗು ಕೇಳ್ತು. ಸಡನ್ನಾಗಿ ಮುಖ್ಯಮಂತ್ರಿಗಳಿಗೆ ತಮಿಳ್ನಾಡಲ್ಲಿ ಅಣ್ಣಾದೊರೆ ಇರಬೇಕು, ಅಣ್ಣಾದೊರೆ ಅಥವಾ ಕಾಮರಾಜ್ ಇಬ್ಬರಲ್ಲೊಬ್ಬರು, ಊಟ ಕೊಟ್ಟರೆ ಶಾಲೆಗೆ ಹೋಗ್ತೀಯ ಅಂತ ಕೇಳ್ತಾರಂತೆ. ನಾನು ಯಾಕೆ ಶಾಲೆಗೆ ಹೋಗಿಲ್ಲ, ಯಾಕೆ ಎಮ್ಮೆ ಮೇಯಿಸ್ತಾ ಇದ್ದೆ ಅಂತಂದರೆ, ಶಾಲೆಗೆ ಹೋದರೆ ಊಟ ಯಾರು ಕೊಡ್ತಾರೆ. ಆಗ ಮುಖ್ಯಮಂತ್ರಿ ಕೇಳಿದ್ರಂತೆ, ಊಟ ಕೊಟ್ಟರೆ ಶಾಲೆಗೆ ಹೋಗ್ತೀಯಾ? ಹೋಗ್ತೀನಿ ಅಂತಂದ್ರಂತೆ. ಆವತ್ತೇ ಡಿಸಿಷನ್ ತಗೊಳ್ತಾರಂತೆ. ಚೀಫ್ ಸೆಕ್ರೆಟರಿನ ಕರೆದು ಹೇಳ್ತಾರಂತೆ, ನಾಳೆಯಿಂದ ಅಂತಂದರೆ ಅದು ಒಂದು ಉಪಮೆ, ನೆಕ್ಸ್ಟ್ ಮಂತಿಂದ ಸಮಥಿಂಗ್ ಊಟ ಕೊಡಬೇಕು ತಮಿಳ್ನಾಡು ಶಾಲೆಗಳಲ್ಲಿ ಅಂತ. ಚೀಫ್ ಸೆಕ್ರೆಟರಿ ಹೇಳಿದ್ರೆ ಅದೆಲ್ಲ ಆಗಲ್ಲ ಸರ್, ಭಾಳ ಕಷ್ಟ ಇದೆ ಅಂತೇಳಿ. ಅದಕ್ಕೆ ಅವ್ರು ಹೇಳಿದ್ರಂತೆ, ನೋಡು ಡಿಸಿಷನ್ ತಗೊಳ್ಳೋದು ನಾನು, ಅದು ಹೆಂಗೆ ಅದಕ್ಕೆ ಸಂಪನ್ಮೂಲ ಕ್ರೋಢೀಕರಿಸಬೇಕು ಅದಕ್ಕಿರೋದು ನೀವು ಅಂತ. ಈ ಸೆಕ್ರೆಟರಿಗಳನ್ನು IAS IPSಗಳನ್ನು ಮಾಡಿದ್ದು ಸುಮ್ಮನೆ ಪೋಸ್ಟ್ ಕೊಡಲಿಕ್ಕೆಲ್ಲ, ನಿಧಿ ಸಂಗ್ರಹ ಏನು ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಅವ್ರು ಹೇಳಬೇಕು, ಅದನ್ನು ಮಾಡಿಸ್ಲಿ. ಈಗೊಂದು ಬ್ರೇಕ್ ಆದ ನಂತರ ಇದರ ಬಗ್ಗೆ ಮಲ್ಲಿಕಾರ್ಜುನ ಮರಕಲ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಬ್ರೇಕ್.